ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿಫೈಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಆರ್ಡಿನೋ ಸೆಟಪ್ ನೋಡೋಣ. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ಇಂಟು ಆರ್ಡಿನೋ ಡೈರೆಕ್ಟ್ ನಾವು ಈಗ ಪ್ರೋಗ್ರಾಮ್ ಬರ್ಬಿಟ್ಟು ರನ್ ಮಾಡಿ ಎಲ್ಲ ಪ್ರಾಜೆಕ್ಟ್ ಮಾಡ್ತಾ ಹೋಗ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಆರ್ಡಿನೋ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಏನು ಪ್ರೋಗ್ರಾಮು, ಯಾವ ಸಾಫ್ಟ್ವೇರು ಅಲ್ವಾ, ಇವೆಲ್ಲ ಡೌಟ್ ಇದೆಯಲ್ವಾ. ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್ ಏನಪ್ಪ ಅಂದರೆ, ಬಿಫೋರ್ ಕಮಿಂಗ್ ಟು ದಿ ಆರ್ಡಿನೋ ಸಿ ಓಕೆನಾ, ಆರ್ಡಿನೋ ಐ.ಡಿ.ಇ ಅಂತೇಳಿ. ಏನು ಆರ್ಡಿನೋ ಐ.ಡಿ.ಇ ಅಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತೇಳಿ. ಹಂಗಂದ್ರೆ ಅಂದರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ಈ ಆರ್ಡಿನೋ ಐ.ಡಿ.ಇ ಅಂದರೆ ಒಂಥರ ಬ್ರೋಕರ್ ಇದ್ದಂಗೆ. ಓಕೆನಾ, ಈ ನಮ್ಮ ಕೋಡ್ನ ಮಿಷಿನ್ ಕೋಡ ಕನ್ವರ್ಟ್ ಮಾಡುತ್ತೆ. ಅಂದರೆ ಈಗ ಬ್ರೋಕರ್, ಈ ನಮ್ಮ ಬ್ರೋಕರಿಂಗೆ ಈಗ ಮ್ಯಾರೇಜ್ ಆಗ್ಬೇಕಾದ್ರೆ ಬ್ರೋಕರ್ ಇರ್ತಾರಲ್ಲ, ಈ ಕಡೆ ಗಂಡು ಕಡೆ ಇರೋ ಆ ಕಡೆ ಹೆಣ್ಣು ಕಡೆ ಇರೋಣ, ಆ ರೀತಿ ಅಲ್ವಾ. ಸೊ ಒಟ್ಟಿಗೆ ಟೋಟಲಿ ಮ್ಯಾರೇಜ್ ಮಾಡ್ತಾರೆ ಅವರು ಅಲ್ವಾ. ಅದೇ ರೀತಿ ಇದು ಅಷ್ಟೇ, ನಾವು ಬರೆದಿದ್ದು ಮತ್ತೆ ಟೋಟಲಿ ಮಿಷಿನ್ ಕೂಡ ಕನ್ವರ್ಟ್ ಮಾಡಿ ಒಟ್ಟಿಗೆ ಔಟ್ಪುಟ್ ತರಿಸುತ್ತೆ. ಓಕೆನಾ, ಆ ರೀತಿ. ಓಕೆ, ಸೊ ಈಗ ನಾವು ಆರ್ಡಿನೋ ಐ.ಡಿ.ಇ ಒಂದೇ ಹೆಂಗಿದ್ದು, ಒಬ್ಬರಿನ ಬ್ರೋಕರ್ ಇರೋದು ಇಲ್ಲ, ಮಿನಿ ಬ್ರೋಕರ್ಸ್ ಇದ್ದಾರೆ ಇದೇ ಥರ. ಓಕೆನಾ, ಸೊ ಫ್ರೆಂಡ್ಲಿಯಾಗಿ ಇರೋದು ಅಂದರೆ ಈ ಆರ್ಡಿನೋ ಐ.ಡಿ.ಇ. ಓಕೆನಾ, ಜಸ್ಟ್ ಗೂಗಲಿಗೆ ಬಂದು ಆರ್ಡಿನೋ ಐ.ಡಿ ಅಂತ ಟೈಪ್ ಮಾಡಿ. ಓಕೆನಾ, ದೆನ್ ಇಲ್ಲಿ ಸಿಗುತ್ತೆ ಅವ್ರದ್ದು ಮೇನ್ ವೆಬ್ಸೈಟು. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇಲ್ಲೇ ಸಿಗುತ್ತೆ ಡೌನ್ಲೋಡ್ ಅಂತ. ಲೇಟೆಸ್ಟ್ ವರ್ಷನ್ ಆದಷ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಆರ್ಡಿನೋ ಐ.ಡಿ.ಇ ಇದೆ ಅಂತ. ಓಕೆನಾ, ಸೊ ಹಾಗಾಗಿ ನಾನು ಮತ್ತೆ ಡೌನ್ಲೋಡ್ ಮಾಡ್ಕೋಬಲ್ಲ. ಓಕೆನಾ, ಜಸ್ಟ್ ಇದನ್ನು ಪ್ರೋಸೆಸ್ ಜಾಸ್ತಿ ಇಲ್ಲ, ಜಸ್ಟ್ ಡೌನ್ಲೋಡ್ ಮಾಡಿ ನೆಕ್ಸ್ಟ್ ದೆನ್ ಫಿನಿಶು ಇನ್ಸ್ಟಾಲ್ ಮಾಡಿ. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್ ಬ್ರೋಕರ್. ಅಂದರೆ ನಾವೀಗ ಸೆಟಪ್ ಮಾಡೋಕ್ಕಿಂತ ಮುಂಚೆ ಮೀನ್ಸ್ ಪ್ರೋಗ್ರಾಮ್ ಯಾವ್ದು ಬರಿತೀವಿ ಮತ್ತು ಏನು ಮಾಡ್ತೀವಿ ಅಂದರೆ ಇದರಲ್ಲಿ. ಓಕೆನಾ, ಅದೇ ಓಕೆಪ್ಪ ಪ್ರೋಗ್ರಾಮ್ ಬರಿತೀವಿ, ಡೈರೆಕ್ಟ್ ರನ್ ಮಾಡೋದ, ಇಫ್ ಇನ್ ಕೇಸ್ ಬ್ಲಾಸ್ಟ್ ಆತಂದ್ರೆ ಏನು ಮಾಡೋದು. ಸೊ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಬಂದ್ಬಿಟ್ಟು ನಾವು ಟಿಂಕರ್ ಕ್ಯಾಡ್ ಅಂತ ಯೂಸ್ ಮಾಡ್ತೀವಿ. ಇದು ಹೆಂಗೆ ಅಂದರೆ, 100 ಅಲ್ಲ, 1000 10,000 ಕಾಂಪೌಂಡ್ಸ್, ಇನ್ಫಿನಿಟಿ ಕಾಂಪೌಂಡ್ಸ್ ನೀವು ಬರ್ಸ್ಟ್ ಮಾಡ್ತಾ ಹೋಗು. ಆರ್ಡಿನೋ ಎಷ್ಟು ಬೇಕಾದ್ರೂ ಬರ್ಸ್ಟ್ ಮಾಡು, ₹1 ಚಾರ್ಜ್ ಇಲ್ಲ. ಬಟ್ ಅದೇ ಪ್ರಾಕ್ಟಿಕಲಿ ಆಗುತ್ತಾ? ಆಗುತ್ತೆ, ಯಾವಾಗ ನಿಮ್ಮ ಹತ್ರ ದುಡ್ಡಿದ್ರೆ ಅಲ್ವಾ. ಸೊ ಹಂಗಾಗಿ ನಾವು ಟಿಂಕರ್ ಕ್ಯಾಡ್ ಅಂತ ಇದು. ಓಕೆನಾ, ಸೊ ಬಿಫೋರ್ ಟಿಂಕರ್ ಕ್ಯಾಡ್ ನಾನು ಆಲ್ರೆಡಿ ಅಕೌಂಟಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ, ಸೊ ಇದೆಯಲ್ಲ, ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಬರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡೋದು ಜಸ್ಟ್ ಏನಿಲ್ಲ, ಡೌನ್ಲೋಡ್ ಕೊಡ್ತಾರೆ, ಮೀನ್ಸ್ ವೆಬ್ಸೈಟಿಗೆ ಹೋಗಿ ಕ್ರಿಯೇಟ್ ಅಕೌಂಟ್ ಕೊಟ್ಟು ಜಸ್ಟ್ ಲಾಗಿನ್ ಆಗಿ ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಕ್ರಿಯೇಟಿಗೆ ಕ್ಲಿಕ್ ಮಾಡಿ. ಇಲ್ಲಿ 3D ಡಿಸೈನ್ ಸರ್ಕ್ಯೂಟ್ಸ್ ಕೋಡ್ ಬ್ಲಾಕ್ ಅಂತಿದೆ, ನಾವು ಸರ್ಕ್ಯೂಟ್ಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ಸರ್ಕ್ಯೂಟ್ಸಿಗೆ ಬಂದ್ವಾ. ಸರ್ಕ್ಯೂಟ್ಸಿಗೆ ಬಂದಮೇಲೆ ಮೇನ್ ಏನಪ್ಪ ಅಂದರೆ, ಇದೇನು ಆಯ್ತಪ್ಪ ಡೈರೆಕ್ಟೇ ಮಾಡ್ಬೋದಲ್ಲ. ಒಂದು ಪ್ರೂಫ್ ತೋರಿಸ್ತೀನಿ ಜಸ್ಟ್. ಈಗ ನೋಡಿ LED ಇಲ್ಲಿದೆ ಅಲ್ವಾ. ಸೊ ದೆನ್ ಇಲ್ಲಿ ಬ್ಯಾಟ್ರಿ ಇದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಪಾಸಿಟಿವ್ ಟು ಪಾಸಿಟಿವ್, ನೆಗೆಟಿವ್ ಟು ನೆಗೆಟಿವ್ ಕೊಡ್ತೀನಿ. ಓಕೆನಾ, ಸೊ ಹಿಂಗೆ ನಾನು ಕೊಟ್ಟೆ. ಈಗ ರನ್ ಮಾಡಿದೆ, ಏನಾಯಿತು ಇಲ್ಲಿ ಏನಾಯ್ತು ಇಲ್ಲಿ ಬ್ಲಾಸ್ಟ್ ಆಯಿತು ಅಲ್ವಾ. ಸೊ ಏನು ಬ್ಲಾಸ್ಟ್ ಆಯಿತು, ರೆಸಿಸ್ಟರ್ ಇಲ್ಲಲೇ. ಸೊ ಇದೇ ರೀತಿ ಬಿಫೋರ್ ನಾವು ಈಗ ಡೈರೆಕ್ಟ್ ಈ ಥರ ಪ್ರಾಕ್ಟಿಕಲಿ ಕೊಟ್ಟಿದ್ರೆ ಒಂದು LED ವೇಸ್ಟ್ ಆಗೋದಾ ಅಲ್ವಾ. ಸೊ ಬರೀ ನಾನೀಗ ಸಣ್ಣ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಇದೇ ರೀತಿ ಅಂತೂ ನೀವು ದೊಡ್ಡ ಪ್ರಾಜೆಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಏನು ರನ್ ಮಾಡಿಬಿಟ್ರೆ ಅಲ್ವಾ, ಈ ರೀತಿ ಹೋಗ್ಬಿಟ್ರೆ ಎಷ್ಟು ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಎಷ್ಟು ಲಾಸ್ ಆಗುತ್ತೆ, ಟೈಮ್ ಎಲ್ಲ ಅಲ್ವಾ. ಸೊ ಫಸ್ಟ್ ಈ ಥರ ಸಾಫ್ಟ್ವೇರಲ್ಲಿ ರನ್ ಮಾಡಬೇಕು. ಓಕೆನಾ, ಈಗ ಅರ್ಥ ಆಯ್ತಾ ಈ ಸಾಫ್ಟ್ವೇರ್ ಏನಕ್ಕೆ ಅಂತ. ದೆನ್ ಕಮ್ ಟು ದಿ ಮ್ಯಾಟರ್. ಈಗ ಗೊತ್ತಾಯಿತು ಇನ್ನು ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತೀವಿ ಪ್ರೋಗ್ರಾಮಿಗೆ ಅಂತ. ದೆನ್ ಬಿಫೋರ್ ಎಕ್ಸಿಕ್ಯೂಟಿಂಗ್ ರಿಯಲಿ ನಾವೊಂದು ಟಿಂಕರ್ ಕ್ಯಾಡ್ ಅಂತ ಅದೊಂದು ಕೂಡ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಇದು ಅರ್ಥ ಆಯಿತು. ದೆನ್ ಆ ಸಾಫ್ಟ್ವೇರ್, ಆ ಬ್ರೋಕರ್ ಸಾಫ್ಟ್ವೇರಲ್ಲಿ ನಾವು ಯಾವ ಪ್ರೋಗ್ರಾಮ್ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಪ್ರೋಗ್ರಾಮ್ C ಮತ್ತು C++, ಪ್ಯೂರ್ C++ ಅಲ್ಲ, ಒಂದು ಸಿಂಪ್ಲಿಫೈಡ್ C++ ಯೂಸ್ ಮಾಡ್ತೀವಿ. ಓಕೆನಾ, ಆರ್ಡಿನೋ ಲ್ಯಾಂಗ್ವೇಜ್ ಅಂತ. ಓಕೆ, ಸೊ ಆರ್ಡಿನೋದೇ ಒಂದು ಸಿಂಟ್ಯಾಕ್ಸು, ಫಂಕ್ಷನ್ಸು, ಲೈಬ್ರರೀಸ್ ಎಲ್ಲ ಇರುತ್ತೆ. ಸೊ ನೀವೇನಾದ್ರು ಬಿಗಿನರ್ಸ್ ಆಗಿ ಏನಿದು ಲೈಬ್ರರೀಸು, ಫಂಕ್ಷನ್, ಸಿಂಟ್ಯಾಕ್ಸ್ ಅಂತ ಏನಾದ್ರು ತಿಳ್ಕೊಂತಿದ್ರೆ ಬೆಟರ್. ನನ್ನ ಸಜೆಷನ್ ಏನಂದರೆ, ಜಸ್ಟ್ ಒಂದು ಯೂಟ್ಯೂಬಲ್ಲೋಗಿ C ಅಥವಾ C++ ಕೋರ್ಸ್ ಅಂತ ಹೊಡೀರಿ, ಟ್ಯುಟೋರಿಯಲ್ಸು, ಅದು ಕೇಳ್ಕೊಂಡು ಬನ್ನಿ. ಅಥವಾ ಇದು ಮಾಡ್ತಾನೆ ಕಲಿತಾ ಹೋಗಿ. ಓಕೆನಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಕೋಡ್ ಮತ್ತು ಸಾಫ್ಟ್ವೇರ್ ಆ್ಯಂಡ್ ಯಾವ ರೀತಿ ಅಂತ. ಓಕೆನಾ, ಸೊ ಈ ಫಸ್ಟ್ನೇ ನಾವು ಪ್ರೋಗ್ರಾಮ್ ಮಾಡೋದು. ಫಸ್ಟ್ನೇ ನಮ್ಮ ಆರ್ಡಿನೋ ಯಾವ ರೀತಿ ಮೀನ್ಸ್ ಫಸ್ಟ್ನೇ ಆರ್ಡಿನೋ ಪ್ರಾಜೆಕ್ಟ್. ಓಕೆನಾ, ಸಿಂಪಲ್ ಪ್ರಾಜೆಕ್ಟು, ವೆರಿ ಸಿಂಪಲ್ಲು. ಏನಿಲ್ಲ, ಜಸ್ಟ್ ನಾನು ಆರ್ಡಿನೋ ತಗೊಂಡೆ. ಓಕೆನಾ, ಇಲ್ಲಿ CAR
ವೆರಿ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಇಲ್ಲೊಂದು, ಇಲ್ಲ ಆನ್ ಅಂತ ನಾವೇನಾದ್ರು ಯಾವತ್ತೇ ಆಯಿತು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಸಿದ್ಧ ಆನ್ ಆಗಿದೆ ಅಂದರೆ ಆರ್ಡಿನೋ ಓಕೆ ಇದೆ. ಈ ಎಲ್ ಅಂತ ಇದೆಲ್ಲ, ಈ ಎಲ್ ಅಂತೂ ಈ 13ಇಂದ ಡೈರೆಕ್ಟ್ ಕನೆಕ್ಟ್ ಇದೆ. ಓಕೆನಾ, 8ನಲ್ಲಿ ರೆಸಿಸ್ಟರ್ ಇದೆ, ಡೈರೆಕ್ಟ್ ರೆಸಿಸ್ಟರ್ ಹಾಕೋ ಅವಶ್ಯಕತೆ ಇಲ್ಲ ಮೇಲಿಂದ. ಓಕೆನಾ, ದೆನ್ TX RX ಅಂದರೆ ಸಿಂಪ್ಲಿ ಏನಪ್ಪ ಅಂದರೆ ಇದು ಕಮ್ಯುನಿಕೇಷನ್. ಓಕೆನಾ, TX ಅಂದರೆ ಟ್ರಾನ್ಸ್ಫರ್ ಮಾಡೋದು, RX ಅಂದರೆ ರಿಸೀವ್ ಮಾಡೋ ಡಾಟಾ. ಓಕೆನಾ, ರಿಸೀವ್ ಡಾಟಾ, ಟ್ರಾನ್ಸ್ಫರ್ ಡಾಟಾ. ಡೋಂಟ್ ವರಿ ಅಬೌಟ್ ಡೀಪ್ಲಿ. ಓಕೆನಾ, ಸೊ ದಿಸ್ ಈಸ್ ಅಬೌಟ್. ಅರ್ಥ ಆಯ್ತಾ? ಈಗ ನಾವು ಫಸ್ಟ್ನೇ ಪ್ರೋಗ್ರಾಮ್ ಏನಪ್ಪ ಅಂದರೆ ಜಸ್ಟ್ ನಾವು ಸಿಮ್ಯುಲೇಷನ್ ಮಾಡ್ತೀವಿ ಹೆಂಗಿದೆ ಅಂತ. ಅಂದರೆ LED ಬ್ಲಿಂಕ್ ಮಾಡ್ತೀವಿ ಆಡಿಯೋದಲ್ಲಿ. ನಾನು ಹೇಳಿದಂಗೆ ಆನ್ ಆಯ್ತು ಅಂದರೆ ಆಡಿನೋ ಸರಿ ಇದೆ ಅಂತ. ನಾನು ಹೇಳಿದ್ದೇನು ಆಡಿನೋ ಬ್ಲಿಂಕ್ ಆಗಬೇಕು ಇಲ್ಲಿ ಅಂತ. ಓಕೆನಾ, ಚೆಕ್ ಮಾಡ್ತಾಯಿದ್ದೀವಿ ಆಡಿನೋ ವರ್ಕ್ ಆಗ್ತಿದೆಯಾ, ಚೆನ್ನಾಗಿದೆಯಾ ಅಂತ ಫಸ್ಟ್ನೇ ಪ್ರೋಗ್ರಾಮಲ್ಲಿ. ಸೊ ಎಸ್ ರನ್ ಆಗಿದೆ. ಈ ಕಡೆ ನೀವು ಪ್ರೋಗ್ರಾಮ್ ಬರೀದ್ರೆ ಏನು ಹಿಂಗೆ ರನ್ ಆಗ್ತಿದೆ ಅಂತ. ಸೊ ಇದು ಇನ್ಬಿಲ್ಟ್ ಇದೆ ಪ್ರೋಗ್ರಾಮ್ಸ್ ಎಲ್ಲ. ಸಿಯರ್ ಕೋಡ್ಸ್ ಅಂತ ಹೋದರೆ ವಿಲ್ ಶೋ ಯು. Where it is, yeah, 1 minute. ಕೋಡ್ಸ್ ಅಂತ ಹೋದಲ್ವಾ? ಸೊ ಇಲ್ಲಿ ಆಪ್ಷನ್ ಬರಬೇಕಾಯಿತು ಆ್ಯಕ್ಚುಲಿ. ವೇಟ್ ಎ ಮಿನಿಟ್. ಸಿಯರ್ ಆಲ್ರೆಡಿ ಪ್ರೋಗ್ರಾಮ್ ಇಲ್ಲಿದೆ. ಓಕೆನಾ, ಸೊ ಪ್ರೋಗ್ರಾಮ್ ಇಲ್ಲಿ ಏನಿದೆ ಅಂದರೆ ಕಂಪ್ಲೀಟ್ C++ ಅಂದರೆ ವಾಯ್ಡ್ ಸೆಟಪ್. ಇದೊಂದ್ಸರಿ ಸೆಟ್ ಮಾಡಿಬಿಟ್ಬಿಡು, ವಾಯ್ಡ್ ಲೂಪ್ ಇದು ರನ್ ಮಾಡ್ತಾನೆ ಇರು. ಯಾರೇನು 1000 ಮಿಲಿ ಸೆಕೆಂಡ್ಸು ಅಂದರೆ 1000 ಮಿಲಿ ಸೆಕೆಂಡ್ಸಿಗೆ ನಮ್ದು ಏನಿದೆ ಇದು ಇಲ್ಲಿದೆಯಲ್ಲ, ಇದು ಬ್ಲಿಂಕ್ ಆಗ್ತಿರಲಿ ಅಂತ. ಓಕೆನಾ, ನೋಡಿ ಬ್ಲಿಂಕ್ ಆಗ್ತಿದೆಯಾ? ಸೊ ಇದೆ LED ಬ್ಲಿಂಕಿಂಗ್ ಅಂತ ಹೇಳಿ ಫಸ್ಟ್ ನೀವು ಸಿಂಪಲ್ ಪ್ರಾಜೆಕ್ಟ್. ಓಕೆನಾ, ಇದನ್ನ ನಾವೀಗ ಸಾಫ್ಟ್ವೇರಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಈಗ ಹಾರ್ಡ್ವೇರಲ್ಲಿ ಯಾವ ರೀತಿ ಅಂತ ನೋಡೋಣ. ಓಕೆನಾ, ಸೊ ದಿಸ್ ಈಸ್ ಅಬೌಟ್ ಪ್ರೋಗ್ರಾಮಲ್ಲಿ ಏನಾದ್ರು ಡೌಟ್ ಇದೆಯಾ? ನೋಡಿ, ಪ್ರೋಗ್ರಾಮು ಸಿಂಪಲ್ ಆಗಿರುತ್ತೆ. ಸೊ ಇದು ನೋಡ್ತಾ C++, C ಲ್ಯಾಂಗ್ವೇಜಸ್ನ ಹಂಗೆ ಕಲ್ತ್ಕೊಂಡು ಹೋಗೋಣ. ಓಕೆನಾ, ಸೊ ಮೀನ್ಸ್ ಬೆಟರ್ ಏನಪ್ಪ ಅಂದರೆ C++ ಮತ್ತು Cನ ಲರ್ನ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ಆರ್ಡಿನೋದು ಅಷ್ಟೇ. ಆರ್ಡಿನೋದೇ ಲ್ಯಾಂಗ್ವೇಜ್ ಅಂತ ಏನಿಲ್ಲ. ಆರ್ಡಿನೋದು ಸಿಂಟ್ಯಾಕ್ಸ್ ಲೈಬ್ರರೀಸ್ ಇದೆ. ಓಕೆನಾ, ಸೊ ಮೀನ್ಸ್ ಲೈಕ್ ಡಿಜಿಟಲ್, ರೈಟ್ ಅಥವಾ ಡಿಲೇ ಇವೆಲ್ಲ ಇದೆಯಲ್ಲ ಅವು. ಓಕೆನಾ, ಸೊ ದಿಸ್ ಈಸ್ ಆಲ್ ಅಬೌಟ್. ಐ ಹೋಪ್ ಅರ್ಥ ಆಗಿದೆ ಅಂತ. ಸಾಫ್ಟ್ವೇರ್ ಯಾವುದು ಇದೆಲ್ಲ ಅಂತ ಅಲ್ವಾ? ಸೊ ಈಗ ಹಾರ್ಡ್ವೇರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಣ. ಓಕೆ, ದಿಸ್ ಈಸ್ ಇದೇ ರೀತಿ ನಮಗೆ ರನ್ ಆಗಬೇಕು ಅಲ್ವಾ? ಸೊ ಹಾರ್ಡ್ವೇರ್ ನೋಡೋಣ. ಓಕೆ, ಸಿ ಆನ್ ಹಾರ್ಡ್ವೇರ್. ಸೊ ಈಗ ಸಾಫ್ಟ್ವೇರ್ ಆಗಿದೆ ಅಲ್ವಾ? ಸೊ ಈಗ ಹಾರ್ಡ್ವೇರಲ್ಲಿ ನೋಡೋಣ. ಓಕೆ, ಸಿಯರ್ ಆರ್ಡಿನೋ ಇದೆ. ಸೊ ದಿಸ್ ಇಸ್ ಪೋರ್ ಅಂದರೆ ಆರ್ಡಿನೋದು USB. ಓಕೆನಾ, ಸೊ ಇದು ಇಲ್ಲಿ ಕನೆಕ್ಟ್ ಮಾಡಬೇಕು. ದೆನ್ ಕನೆಕ್ಟ್ ಮಾಡಿದ ಮೇಲೆ ನಾವೀಗ ಇದೆಲ್ಲ ಆರ್ಡಿನೋಗೆ ಹೋಗಬೇಕು. ಸಿಯರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಮೇಡ್ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ವಿ. ಎಸ್, ಓಕೆ. ಸೊ ಫಸ್ಟ್ ಈಗ ಇದನ್ನ ಕನೆಕ್ಟ್ ಮಾಡಬೇಕು. ಓಕೆನಾ, ಓಕೆ ಕನೆಕ್ಟ್ ಆಯ್ತು. ಈಗ ಇಲ್ಲಿ ಆಲ್ರೆಡಿ ಬ್ಲಿಂಕ್ ಆಗ್ತಿದೆ. ಏಕೆಂದರೆ ನಾನು ಓದ್ಸಲಿ ಒಂದ್ಸಲಿ ರನ್ ಮಾಡಿ ನೋಡಿದೆ ವರ್ಕ್ ಆಗುತ್ತಾ ಇಲ್ಲ ಅಂತ. ಓಕೆನಾ, ಅದರದ್ದು ಮೆಮೊರಿ ಸ್ಟೋರೇಜ್ ಆಗಿ ಸೊ ಈಗ ರನ್ ಆಗ್ತಿದೆ. ಒಂದ್ಸಲಿ ನಾನು ಇಲ್ಲಿ ರೀಸ್ಟಾರ್ಟ್ ಕೊಟ್ಟರೆ ಸರಿ ಆಗ್ತದೆ. ಓಕೆ, ಸೊ ನೋಡಿ ಈಗ ಆಲ್ರೆಡಿ ಇಲ್ಲಿ ಪ್ರೋಗ್ರಾಮ್ ಇನ್ನೂ ಬಂದಿಲ್ಲ. ಓಕೆನಾ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ನೀವಿಲ್ಲಿ ಕನೆಕ್ಟ್ ಮಾಡಿದ ಮೇಲೆ ಆರ್ಡಿನೋನ USB ಮುಖಾಂತರ ಇಲ್ಲಿ ತೋರಿಸ್ಬೇಕು. ಇಲ್ಲಿ ಆರ್ಡಿನೋ ಯೂನೋ ಮತ್ತು ಆನ್ COM3. ಈ COM3 ಮತ್ತು ಪೋರ್ಟ್ ಅಂದರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಈಗ ಎಲ್ಲ ರೆಡಿಯಾಗಿದೆ. ನಮ್ಮ ಪ್ರಕಾರ ಏನದು ಈ ಬ್ಲಿಂಕ್ ಆಗಬೇಕು. ಸೊ ಬ್ಲಿಂಕಿಂಗ್ ಏನಪ್ಪ ಅಂತಂದರೆ ನೋಡಿ ಕಾಣಿಸ್ತೀಯ ಇಲ್ಲಿ. ಸೊ ಇಲ್ಲಿ ನೀವು ಟೂಲ್ಸಿಗೆ ಹೋಗಿ ಇಲ್ಲಿ ನೀವು ಬೋರ್ಡ್ ಸೆಲೆಕ್ಟ್ ಮಾಡ್ಕೊತೀರ. ಓಕೆ, ಬೋರ್ಡು ಮತ್ತು ಪೋರ್ಟು. ಸೊ ನೀವು ಮೇನ್ ಹೋಗ್ಬೇಕಾದ್ರದಿಲ್ಲಪ್ಪ ಅಂತಂದರೆ ಸಿಯರ್ ಫೈಲಿಗೆ ಹೋಗ್ತೀರಾ. ಫೈಲಿಗೆ ಹೋಗಿ ಎಕ್ಸಾಂಪಲ್ಸ್ ಅಂತ ಇದೆಯಲ್ಲ ಇಲ್ಲಿ ಎಕ್ಸಾಂಪಲ್ಸು, ಇಲ್ಲಿಗೆ ಹೋಗ್ಬಿಟ್ಟು ನೋಡಿ ಎಕ್ಸಾಂಪಲ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಆ ಎಕ್ಸಾಂಪಲ್ಸ್ ಆದಮೇಲೆ ಕಾಣಿಸ್ತಿದೆಯಾ? ಓಕೆ, ಈ ಎಕ್ಸಾಂಪಲ್ಸಲ್ಲಿ ಬೇಸಿಕ್ಸ್ ಅಂತ ಇದೆಯಲ್ಲ, ಸೊ ಫಸ್ಟ್ನೇದು ಬೇಸಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಬೇಸಿಕ್ಸ್ನಲ್ಲಿ ಬ್ಲಿಂಕ್ ಅಂತ ಕ್ಲಿಕ್ ಮಾಡ್ತೀರಾ. ಓಕೆನಾ, ನೋಡಿ ಈಗ ಅದರ ಮೀನ್ಸ್ ರೆಡಿ ಆಗ್ತಾ ಇದೆ. ಅಂದರೆ ಇದೆಲ್ಲ ಆಲ್ರೆಡಿ ಪ್ರೋಗ್ರಾಮ್ ಇದೆ. ಓಕೆನಾ, ಸೊ ನಾವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ದಿ ಪ್ರೋಗ್ರಾಮ್.
ಏನಿರ್ತಿದೆ ಇಲ್ಲಿ, ಟರ್ನ್ ಆನ್ LED ಫಾರ್ 1 ಸೆಕೆಂಡ್ ದೆನ್ ಆಫ್ 1 ಸೆಕೆಂಡ್ ರಿಪೀಟೆಡ್ಲಿ, ಅಂದರೆ ರಿಪೀಟ್ ಮಾಡ್ತಾ ಇರುವಂಥ. ಓಕೆನಾ, ಇದೇ ಪ್ರೋಗ್ರಾಮ್. ಓಕೆನಾ, LED ಬಿಲ್ಟಿನ್ ಅಂದರೆ ಎಷ್ಟು LED ಬಿಲ್ಟಿನ್ ಇರೋದು ಎಲ್ಲಿ, ಪಿನ್ ನಂಬರ್ 39 ಅಲ್ವಾ. ಸೊ ಅದು ಓಕೆ. ಸೊ ಇಷ್ಟು ಸಿಂಪಲ್ ಪ್ರೋಗ್ರಾಮ್ ಇದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ವೆರಿ ಇಂಪಾರ್ಟೆಂಟು ನೋಡಿ, ನಾನು ಕರ್ಸರ್ ತಗೊಂಡು ಇಲ್ಲಿಗೆ ತೆಗೆಂತಿದ್ದೆ ವೆರಿಫೈ ಅಂತ ಕಾಣಿಸಿದ್ಯಾ. ನೆಕ್ಸ್ಟ್ ಇಲ್ಲಿಗೆ ಹೋದಾಗ ಅಪ್ಲೋಡ್, ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ, ಏನಿದೆ ವೆರಿಫೈ ಅಪ್ಲೋಡ್. ಫಸ್ಟು ಯಾವತ್ತೇ ಆಯಿತು ವೆರಿಫೈ ಮಾಡಬೇಕು. ಇಲ್ಲಿ ವೆರಿಫೈ ಆಗ್ತಾ ಇದೆ. ಓಕೆನಾ, ಕಂಪೈಲಿಂಗ್ ಡನ್, ಯಾವುದೇ ರೀತಿ ಎರರ್ ಇಲ್ಲ ಅಂತ ತೋರಿಸ್ತಿದೆ. ಇಫ್ ಇನ್ ಕೇಸ್ ಎರರ್ ಇತ್ತು ಅಂದರೆ ಸಿಯರ್ ಬೈ ಮಿಸ್ಟೇಕ್ ನಾನು ಇಲ್ಲಿ OP ಅಂತ ಹಾಕ್ತೀನಿ. ಇವಾಗ ಒಂದ್ಸಲಿ ವೆರಿಫೈ ಮಾಡ್ತೀನಿ. ಓಕೆನಾ, ಎರರ್ ತೋರಿಸ್ತಿದೆ. ಓಕೆನಾ, ಅದಕ್ಕೆ ಯಾವತ್ತೇ ಆಯಿತು ರನ್ ಮಾಡೋಕ್ಕಿಂತ ಮುಂಚೆ ವೆರಿಫೈ ಮಾಡಬೇಕು. ಓಕೆನಾ, ದೆನ್ ಈಗ ಇನ್ನೊಂದ್ಸಲಿ ವೆರಿಫೈ ಮಾಡಿ. ಓಕೆ, ವೆರಿಫೈ ಆಯಿತು. ದೆನ್ ಈಗ ಸಿಂಪ್ಲಿ ರನ್ ಮಾಡಬೇಕು, ಅಪ್ಲೋಡ್ ಮಾಡೋದು. ಎಸ್, ಅಪ್ಲೋಡಿಂಗ್ ಆಯಿತು. ಸಿಯರ್ 1 ಸೆಕೆಂಡಿಗೆ ಆನು ಆಫ್, 1 ಸೆಕೆಂಡಿಗೆ ಆನು ಆಫ್ ಆಗ್ತಾ ಇದೆಯಲ್ವಾ. ಬಟ್ ನಮಗೆ 1 ಸೆಕೆಂಡಿಗೆ ಬೇಡ, ಇನ್ನೂ ಕಮ್ಮಿ ಬೇಕು. ಅದಷ್ಟು 1 ಮಿಲಿ ಸೆಕೆಂಡಿಗೆ ಬೇಕು ಅಂದರೆ ಇಲ್ಲಿ ಪ್ರೋಗ್ರಾಮಲ್ಲಿ 1000 ಅಂತ ಇದೆಯಲ್ಲ, ಇದನ್ನ ನಾನು 100 ಮಾಡ್ತೀನಿ. ಓಕೆನಾ, ಸೊ 100 ಮಾಡಿ ವೆರಿಫೈ ಮಾಡ್ತೀನಿ. ಎಸ್, ಒಂದು ಎರರ್ ತೋರಿಸಿದೆ, ಕಂಪೈಲೇಷನ್ ಎರರ್ ಸ್ಟೇಟಸ್ 1 ಅಲ್ವಾ. ಸಮಥಿಂಗ್ ವೆಂಟ್ ರಾಂಗ್ ಆಗಿದೆ. ಎಲ್ಲಿ ಅಂತ ಈಗ ಚೆಕ್ ಮಾಡೋಣ. ಓಕೆನಾ, ಆ ಎರರ್ನ ಫಿಕ್ಸ್ ಮಾಡಿದ್ದೀನಿ. ಓಕೆನಾ, ಈಗ 100 ಇದೆ, ಕಾಣಿಸ್ತಿದೆಯಾ. ಸೊ ಈಗ ರನ್ ಮಾಡ್ತೀನಿ. ಕಂಪೈಲಿಂಗ್ ಸ್ಕೆಚ್ ಅಪ್ಲೋಡ್ ಆಯಿತು ನೋಡಿ ಈಗ. ಓಕೆನಾ, ಬೇಗ ಬಿಂಕ್ ಆಗ್ತಿದೆಯಾ. ಸೊ ದಿಸ್ ಈಸ್ ದಿ ಫಸ್ಟ್ ಬೇಸಿಕ್ ಆರ್ಡಿನೋ ಪ್ರಾಜೆಕ್ಟ್. ಓಕೆನಾ, ನೆಕ್ಸ್ಟ್ ವಿಡಿಯೋ ಐ ಥಿಂಕ್ ಒಂದು ಲೆವೆಲಿಗೆ ಇದಕ್ಕಿಂತ ಇನ್ನು ಸ್ವಲ್ಪ ಡಿಫಿಕಲ್ಟ್ ಲೆವೆಲಿಗೆ ಮಾಡೋಣ. ಓಕೆ, ಅಂಟಿಲ್ ರಿವೈಸ್ ಫೌಂಡೇಶನ್, ಅಂಡರ್ಸ್ಟ್ಯಾಂಡ್ ದಿ C and C++ ಪ್ರೋಗ್ರಾಮ್ ಆ್ಯಂಡ್ ಆರ್ಡಿನೋದಿದೆಯಲ್ಲ ಕಂಪ್ಯೂಟರ್ ಪಿನ್ಸ್, ಅದ್ರ ಬಗ್ಗೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಓಕೆನಾ, ಥ್ಯಾಂಕ್ ಯು. ನೆಕ್ಸ್ಟ್ ಇದರಲ್ಲಿ ಸಿಗೋಣ.